ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ರೈತರ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಸರ್ಕಾರದ ಗಮನ ಸೆಳೆಯಲು ಬೆಳಗಾವಿ ಚಳಿಗಾಲ ಅಧಿವೇಶನದ ಸಂದರ್ಭದಲ್ಲಿ ಡಿಸೆಂಬರ್ 16ರಂದು ಬೃಹತ್ ಪ್ರತಿಭಟನೆ ಮಾಡಲಾಗುತ್ತದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷ ಚುನ್ನಪ್ಪ ಪೂಜಾರಿ ಹೇಳಿದ್ದಾರೆ. ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ರಾಜ್ಯದಲ್ಲಿ ಸ್ಥಾಪನೆಯಾಗಿರುವ ಖಾಸಗಿ ತರಕಾರಿ ಮಾರುಕಟ್ಟೆಯನ್ನ ಬಂದ್ ಮಾಡಬೇಕು ಹಾಗೂ ರೈತರಿಗೆ ಕಬ್ಬಿನ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಬಹಳಷ್ಟು ಇವತ್ತು ಸರ್ಕಾರಿ ಏನು ಎಪಿಎಂಸಿಗಳು ಅದಾವು ಸಂಪೂರ್ಣ ಇವತ್ತು ಖಾಸಗೀಕರಣ ಆಗುವುದರಿಂದ ರಾಜ್ಯವ್ಯಾಪಿ ವಿಶೇಷ ಬೆಳಗಾವಿ ಇರ್ಬೋದು, ಮತ್ತೆ ಬೆಂಗಳೂರು ಇರ್ಬೋದು, ಅದೇ ರೀತಿಯಾಗಿ ರಾಮನಗರ ಇರ್ಬೋದು, ಚಿತ್ರದುರ್ಗ ಇರ್ಬೋದು, ಮಂಗಳೂರು ಕೂಡಲ ಇಲ್ಲಿ 5 ಕಡೆ ಇವತ್ತು ಗೌರ್ಮೆಂಟ್ ಎಪಿಎಂಸಿ ಸಾಕಷ್ಟು 80 ಎಕರೆ, ವಿಶೇಷ ಬೆಳಗಾವಿದಾಗ ಒಂದು 80 ಎಕರೆ ಇವತ್ತು ಗೌರ್ಮೆಂಟ್ದ ಎಲ್ಲ ರೀತಿ ಇವತ್ತು ಸವಲತ್ತುಗಳು ಇದ್ದು, ಮಾಳಿಗೆಗಳು ಇದ್ದು ಇವತ್ತು ಪ್ರೈವೇಟ್ ಬಾಜಿ ಮಾರ್ಕೆಟನ್ನು ಅಲ್ಲಿ ಪ್ರಾರಂಭ ಮಾಡ್ತಕ್ಕಂಥದ್ದು ಆಗೈತಿ. ಅದು ಸರ್ಕಾರದ ನಿರ್ಲಕ್ಷ್ಯತನ. ಯಾಕಂದ್ರೆ ಸರ್ಕಾರದ ಆಸ್ತಿ ಉಳಿಸ್ಕೊಳ್ಳಿಕ್ಕೆ ಎಪಿಎಂಸಿಯನ್ನು ತಾವು ಕಾಪಾಡಿಕೊಳ್ಬೇಕಾಗಿತ್ತು. ಕೆಲವು ಆಫೀಸರ್ಗಳು ಅದಕ್ಕೆ ಪರ್ಮಿಷನ್ ಕೊಟ್ಟು 2008ನೇ ಇಸ್ವಿ ಒಳಗೆ ಏನು ಬಿಜೆಪಿ ಮತ್ತು JDS ಮಿಶ್ರ ಸರ್ಕಾರ ಇತ್ತು, ಅವಾಗ ಏನ 87B ಅನ್ನುವಂಥ ಒಂದು ಕಾಯ್ದೆಯನ್ನು ತಿದ್ದುಪಡಿ ಮಾಡ್ತಕ್ಕಂಥದ್ದು. ಆ ಕಾಯ್ದೆ ತಿದ್ದುಪಡಿ ಮಾಡೋದ್ರಿಂದ ಇವತ್ತದ ಮೆಟ್ರೋ ಇರ್ಬೋದು ಮತ್ತೇನು ಇವ ಖಾಸಗೀಕರಣಕ್ಕೆ ಅನುಕೂಲ ಆಗಲಿ ಅಂತೇಳಿ ಆ ಸಂದರ್ಭದಾಗ ಬಿಜೆಪಿ JDS ಅದು 87B ಅನ್ನೋನ್ನು ತಿದ್ದುಪಡಿ ಮಾಡಿದ್ರು. ಆ ಸಂದರ್ಭದಾಗ ಈ ಪ್ರೈವೇಟ್ ಬಾಜಿ ಮಾರ್ಕೆಟ್ ಅನ್ನು ಮಾಡಲಿಕ್ಕೆ ಅವ್ರು ಅನುಕೂಲ ಮಾಡಿಕೊಡ್ತಕ್ಕಂಥ ಸರ್ಕಾರ ಮಾಡೈತಿ. ಅದರಿಂದ ಸುಮಾರು ಇವತ್ತು 5-6 ಜಿಲ್ಲೆ ಒಳಗ ಪ್ರೈವೇಟ್ ಬಾಜಿ ಮಾರ್ಕೆಟ್ ಆಗಿ ಗೌರ್ಮೆಂಟ್ ಎಪಿಎಂಸಿಗಳೆಲ್ಲ ಸಂಪೂರ್ಣ ಹಾಳಿಗೆ ಬಿದ್ದವು. ಅದಕ್ಕಾಗಿ ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.